ಡ್ರೈವರ್ ಆಗಿದ್ದ ಆತನಿಗೆ ತಮ್ಮೂರಿನ ಆಂಟಿಯೊಬ್ಬರ ಮೇಲೆ ಮನಸ್ಸಾಗಿತ್ತು. ಕದ್ದು ಮುಚ್ಚಿ ಓಡಾಡ್ತಿದ್ದವರು ಪ್ರೇಮದ ಅಮಲಲ್ಲಿ ತೇಲಾಡ್ತಾ ಇದ್ರು. ಕೊನೆಗೆ ಆಂಟಿ ನನಗೇ ಬೇಕು ಅಂತ ಹಠಕ್ಕೆ ಬಿದ್ದವ ಅಂಕಲ್ನ ಹೆಣ ಉರುಳಿಸಿದ್ದಾನೆ. ಕಾಮ ಅನ್ನೋದು ಎರಡು ಅಲಗಿನ ಕತ್ತಿ ಇದ್ದಂತೆ. ಸ್ವಲ್ಪ ಮೈ ಮರೆತರು ನಡೆಯೋದು ದುರಂತವೇ. ಸಂಬಂಧದ ಹೆಸರಲ್ಲಿ ಕಳ್ಳಾಟ ಆಡೋರು ಅದೆಷ್ಟೋ ಮಂದಿ ಹೆಣವಾಗಿದ್ದಾರೆ. ಗಂಡನಿಗೆ ಗೊತ್ತಾಗದಂತೆ ಹೆಂಡತಿ, ಹೆಂಡತಿಗೆ ಗೊತ್ತಾಗದಂತೆ ಗಂಡ. ಕಂಡೋರ ಮನೆಯಲ್ಲಿ ಕಾಮದ ಕಿಚ್ಚು ಹಚ್ಚಿದವರು ಮಣ್ಣಲ್ಲಿ ಮಣ್ಣಾದ ಅದೆಷ್ಟೋ ನಿದರ್ಶನಗಳಿವೆ. ಇದು ಕೂಡ ಎಂಥದ್ದೇ ಕಥೆ. ಕಂಡೋರ ಹೆಂಡತಿಯ ಮೇಲೆ ಕಣ್ಣಾಕಿದವ ಆಂಟಿಗಾಗಿ ಅಂಕಲ್ ಕಥೆಯನ್ನೇ ಮುಗಿಸಿದ್ದಾನೆ. ಮನದರಸಿಯಾಗಿದ್ದವಳು ನನ್ನ ಜೊತೆ ಸದಾಗಿರಬೇಕು ಅಂದ್ರೆ ಗಂಡನಿಗೆ ಗುಂಡಿ ತೋಡಬೇಕು ಅಂತ ಅಮಾಯಕನ ಹೆಣ ಉರುಳಿಸಿದ್ದಾನೆ. ಆಟೋ ಡ್ರೈವರ್ ಆಂಟಿ ಪಾಲಿನ ಲವ್ವರ್. ಬ್ಯಾಂಗಲ್ ಬಂಗಾರಿ ಸಂಘ ಅಂಕಲ್ ಜೀವಕ್ಕೆ ಭಂಗ. ಕಾಮವೇ ಆಗ್ಲಿ ಪ್ರೇಮವೇ ಆಗ್ಲಿ ಎಲ್ಲದಕ್ಕೂ ಒಂದು ಲಿಮಿಟ್ ಇರಬೇಕು. ಹೆಚ್ಚಾದ್ರೆ ಅಮೃತವೂ ವಿಷವಾಗುತ್ತೆ ಅಂತಾರೆ. ಅಂಥದ್ರಲ್ಲಿ ಕಾಮದ ಹುಚ್ಚಿಗೆ ಬಿದ್ರೆ ಉಳಿಯೋದುಂಟೆ. ಈ ಕೇಸು ಅಂಥದ್ದೇ. ಇವನೇ ದುರಂತ ಅಂತ್ಯ ಕಂಡ ದುರಂತ ನಾಯಕ. ಈತನ ಹೆಸರು ಮಧು ಅಂತ. ಜಸ್ಟ್ 36 ವರ್ಷ. ಹಾಸನ ತಾಲೂಕಿನ ಹೂವಿನಹಳ್ಳಿ ಕಾವಲು ಗ್ರಾಮದ ನಿವಾಸಿ. ಈತನ ಪತ್ನಿಯ ಕಳ್ಳಾಟವೇ ಇವನ ಜೀವಕ್ಕೆ ಸಂಚಕಾರ ತಂದಿದೆ. ಎಣ್ಣೆ ಗಿರಾಕಿಯಾಗಿದ್ದ ಮಧು ದಿನವಿಡೀ ಎಣ್ಣೆ ನಶೆಯಲ್ಲೇ ತೇಲಾಡ್ತಿದ್ದ. ಬೆಳಗಾದ್ರೆ ಸಾಕು ಕೆಲಸ ಕಾರ್ಯ ಯಾವುದೂ ಇಲ್ಲದೆ ಎಣ್ಣೆಗೇರಿಸಿಕೊಂಡು ತೂರಾಡ್ತಿದ್ದ. ಹೀಗಾಗಿಯೇ ಅನ್ಸತ್ತೆ ಹೆಂಡತಿ ಅನ್ನಿಸ್ಕೊಂಡವಳು ಹಾದಿ ತಪ್ಪಿದ್ದು. ಆಟೋ ಡ್ರೈವರ್ ಆಗಿದ್ದ ಮೋಹನ್ ಕುಮಾರ್ ಮಧು ಪತ್ನಿಯ ಮೇಲೆ ಕಣ್ಣು ಹಾಕಿದ್ದ. ಮೊದಲು ಸ್ನೇಹ ಅಂತ ಶುರುವಾದ ಸಲುಗೆ ಅಕ್ರಮ ಸಂಬಂಧಕ್ಕೆ ತಿರುಗೋದಕ್ಕೆ ಬಹಳ ಸಮಯ ಹಿಡಿಯಲೇ ಇಲ್ಲ. ಕದ್ದು ಮುಚ್ಚಿ ಓಡಾಡ್ಕೊಂಡಿದ್ದ ಜೋಡಿ ಪೇಟೆ ಪಟ್ಟಣ ಅಂತ ಜೋರಾಗಿಯೇ ತಿರುಗಾಡಿದ್ರು. ಮಧು ಪತ್ನಿಯನ್ನ ಕನಸು ಮನಸ್ಸಲ್ಲೂ ಧ್ಯಾನಿಸೋದಕ್ಕೆ ಶುರು ಮಾಡಿದವ. ಕಂಡೋರ ಹೆಂಡತಿ ಅನ್ನೋದನ್ನು ಮರ್ತು ಹೋಗಿದ್ದ. ಬ್ಯಾಂಗಲ್ ಬಂಗಾರಿ ಇಲ್ಲದೆ ಇರೋದಕ್ಕೆ ಆಗೋದೇ ಇಲ್ಲ ಅನ್ನೋ ಹಂತಕ್ಕೆ ಹೋದವ. ಈಕೆಯ ಗಂಡನ ಮೇಲೆ ಕೆಂಗಣ್ಣು ನೆಟ್ಟಿದ್ದ. 2 ದಿನದ ಹಿಂದೆ ಕೂಲಿ ಕೆಲಸ ಮುಗಿಸ್ಕೊಂಡು ಬರ್ತಿದ್ದ ಮಧುವನ್ನ ತಾನೇ ಕರ್ಕೊಂಡು ಹೋದವ ಕಂಠ ಪೂರ್ತಿ ಕುಡಿಸಿದ್ದಾನೆ. ನಂತರ ಮದ್ಯದ ನಶೆಯಿಂದ ತೇಲಾಡ್ತಿದ್ದವನ ಮೇಲೆ ಮನಸೋಗಿಚ್ಛೆ ಹಲ್ಲೆ ಮಾಡಿ ಕೊಂದು ಹಾಕಿದ್ದಾನೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಈ ಕುಡ್ಕೊಂಡು ಕೆಲಸ ಮುಗಿಸ್ಬಿಟ್ಟು ಬರ್ತಾವನೆ 7:30 ಗಂಟೆಲಿ ಮನೆ ಕಡೆ ಬರ್ತಾವನೆ. ಅವ್ರು ಬೇಕು ಅಂತಲೇ ಮಾಡ್ಕೊಬಿಟ್ಟು ಎಲ್ಲಿ ಮಾಡ್ಕೊಂಬಂದ್ರು ಅಂತ ಗೊತ್ತಿಲ್ಲ. ಎಳ್ದ್ಬಿಟ್ಟು ಅದು ಆಕ್ಸಿಡೆಂಟ್ ಅಲ್ಲ, ಅದು ಹೊಡೆದ್ಬಿಟ್ಟು ಸೈಡಿಗೆ ಎಳೆದಾಕಿರೋದು. ಕಲ್ಲೆತ್ತಾಕ್ಬಿಟ್ಟು ಹೊಡೆದಾಕ್ಬಿಟ್ಟು ಸೈಡಿಗೆ ಎಳೆದಾಕಿರೋದು. ಯಾರು? ಅವರೇ ಆಟ ಓಡಿಸ್ತಾರೆ. ಯಾರು ಓಡಿಸೋರು? ಅವರು ಮನು ಅಂತ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೆಣ ಬಿದ್ದಿದ್ರಿಂದ ಅಪಘಾತ ಅಂತಾನೆ ಎಲ್ರು ಅಂದ್ಕೊಂಡಿದ್ರು. ಕುಡಿದು ಟೈಟ್ ಆಗಿದ್ದವ ಯಾವುದೋ ವಾಹನಕ್ಕೆ ಸಿಕ್ಕು ಸತ್ತಿದ್ದಾನೆ ಅಂದ್ಕೊಂಡಿದ್ರು. ಆದ್ರೆ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಿದಾಗ ಅಸಲಿ ಸತ್ಯ ಬಟಾ ಬಯಲಾಗಿದೆ. ಯಾರೋ ಹಡೆದು ಕೊಂದಿದ್ದಾರೆ ಅನ್ನೋ ಮಾಹಿತಿ ಮೇರೆಗೆ ತನಿಖೆಗಿಳಿದ ಪೊಲೀಸರು ಮೋಹನ್ನತ್ತ ದೃಷ್ಟಿ ನೆಟ್ಟಿದ್ದಾರೆ. ಇಂಪಾರ್ಟೆಂಟ್ ಅಂದ್ರೆ ಮೋಹನ್ನ ಆಟೋದಲ್ಲಿ ರಕ್ತದ ಕಲೆಗಳಿದ್ದು ಇದೇ ಪ್ರಮುಖ ಸಾಕ್ಷಿಯಾಗಿದೆ. ಹೀಗಾಗಿ ಹಂತಕನಿಗೆ ಹಾಸನದ ಪೊಲೀಸರು ಬಲೆ ಬೀಸಿದ್ದಾರೆ. ಬಾಡಿ ಬಿದ್ದಿತ್ತು ನೋಡ್ರೆ ಸ್ಪಾಟ್ ಆಗೇನೆ ಬಿಡಿ ಅಂತ ಹೇಳಿದ್ಮೇಲೆ ಅಲ್ಲಿ ನಮ್ಮ ಆಸ್ಪತ್ರೆ ಪಕ್ಕದಲ್ಲಿ ಒಂದೊಂದು ಸೈ ಪೊಲೀಸ್ ಇತ್ತು. ಅವ್ರನ್ನ ಕರ್ಕೊಂಡ್ಬಂದ್ಮೇಲೆ ಎಲ್ಲ ಪೊಲೀಸ್ನವರೆಲ್ಲ ಬಂದು ಎನ್ಕ್ವೈರಿ ಮಾಡಿ. ಆಗ ಆಕ್ಸಿಡೆಂಟ್ ಆಗೋದು ಇದೇ ಇಲ್ಲ. ಅದು ಯಾಕೆಂದ್ರೆ ಚಪ್ಪಲಿ ಕೆಳಗಡೆ ಇದೆ, ಅದ್ರ ಮೇಲೆ ಬಾಡಿ ಇದೆ. ಚಪ್ಪಲಿ ಒಂದು ಚೂರು ಗಲೀಜಾಗಿಲ್ಲ, ಒಂದು ಚೂರು ಮಣ್ಣಾಗಿಲ್ಲ. ಒಟ್ನಲ್ಲಿ ಆಂಟಿ ಆಸೆಗೆ ಬಿದ್ದವ ಅಮಾಯಕನ ಕೊಂದು ಕಣ್ಮರೆಯಾಗಿದ್ದಾನೆ. ಆದ್ರೆ ತಪ್ಪನ್ನೇ ಮಾಡದವ ದುರಂತ ಅಂತ್ಯ ಕಂಡಿದ್ದು ಮಾತ್ರ ವಿಪರ್ಯಾಸ. ಕೃಷ್ಣ ಗಿಬ್ಬೇಡು, ನ್ಯೂಸ್ 18 ಹಾಸನ. ಹಾರ್ಟ್ ಅಟ್ಯಾಕ್ ಅನ್ನೋ ಹೆಮ್ಮಾರಿ ಹುಟ್ಟಿಸಿರೋ ಭಯ ಅಷ್ಟಿಷ್ಟಲ್ಲ. ಏನ್ ತಿನ್ನೋದು ಏನ್ ಬಿಡೋದು ಅಂತ ಜನ ಟೆನ್ಷನ್ ಆಗಿದ್ದಾರೆ. ಇದೇ ಹೊತ್ತಲ್ಲೇ ಉಪ್ಪು ಸಕ್ಕರೆಯು ಅಪಾಯಕಾರಿ ಅನ್ನೋ ಸುದ್ದಿ ಕೂಡ ಹೊರಬಿದ್ದಿದೆ. ಇದರ ಬೆನ್ನಲ್ಲೇ ಇವತ್ತೊಂದೇ ದಿನ 7 ಮಂದಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಹೃದಯಾಘಾತ ಅನ್ನೋ ಹೆಮ್ಮಾರಿಗೆ ಇಡೀ ಕರುನಾಡೆ ಬೆಚ್ಚಿ ಬಿದ್ದಿದೆ. ಯಾರ ಜೀವ ಯಾವಾಗ ಹೋಗುತ್ತೋ ಗೊತ್ತಿಲ್ಲ, ಯಾರ ಆಯಸ್ಸು ಯಾವ ಕ್ಷಣದಲ್ಲಿ ಮುಗಿಯುತ್ತೋ ಗೊತ್ತಿಲ್ಲ. ಹಾರ್ಟ್ ಅಟ್ಯಾಕ್ ರೂಪದಲ್ಲಿ ಬರೋ ಜವರಾಯ ಸಣ್ಣದೊಂದು ಸುಳಿವನ್ನೂ ಕೊಡದೆ ಯಮಪಾಶ ಬೀಸ್ತಿದ್ದಾನೆ. ದಿನಕ್ಕೆ 1, 2, 3, 4 ಅಂತ ಹೆಣಗಳು ಉರುಳುತ್ತಾನೆ ಇವೆ. ವೈದ್ಯರಿಗೂ ಜೀವ ಉಳಿಸಿಕೊಳ್ಳೋದಕ್ಕೆ ಆಗ್ತಿಲ್ಲ.
ಪ್ರಾಣ ಉಳಿಸಿಕೊಳ್ಳೋದಕ್ಕೆ ಏನ್ ಸರ್ಕಸ್ ಮಾಡಿದ್ರೂ ಸಾಧ್ಯವಾಗ್ತಿಲ್ಲ. ಹೀಗಾಗಿಯೇ ಇಡೀ ಕರುನಾಡಲ್ಲಿ ಹಾರ್ಟ್ ಅಟ್ಯಾಕ್ ಕಾರ್ಮೋಡ ಆವರಿಸಿದೆ. ಹೃದಯಾಘಾತಕ್ಕೆ ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿಯೇ ಪ್ರಮುಖ ಕಾರಣ. ಜಂಕ್ ಫುಡ್ ಅಂತ ಹೋದ್ರೆ ಜೀವಕ್ಕೆ ಕುತ್ತು ಬರೋದು ಗ್ಯಾರಂಟಿ. ಜನರಿಗೆ ಏನ್ ತಿನ್ನೋದು ಏನ್ ಬಿಡೋದು ಅನ್ನೋ ಟೆನ್ಷನ್ ಶುರುವಾಗಿದೆ. ಇಂಥ ಹೊತ್ತಲ್ಲೇ ಮತ್ತೊಂದು ಆಘಾತಕಾರಿ ಅಂಶ ಬಯಲಾಗಿದೆ. ಹೃದಯಾಘಾತಕ್ಕೆ ಅತಿಯಾದ ಉಪ್ಪು ಹಾಗೂ ಸಕ್ಕರೆನೂ ಕಾರಣನಾ ಅನ್ನೋ ಅನುಮಾನ ಶುರುವಾಗಿದೆ. ಅತಿಯಾದ ಉಪ್ಪು ಸಕ್ಕರೆಯಿಂದ ಜೀವಕ್ಕೆ ಕುತ್ತು. ತಜ್ಞ ವೈದ್ಯರ ವರದಿಯಲ್ಲಿ ಬಯಲಾಯಿತು ಕರಾಳ ಸತ್ಯ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಸಕ್ಕರೆಗಿಂತ ಸಿಹಿ ಇನ್ನೊಂದಿಲ್ಲ ಅಂತೀವಿ. ಆದ್ರೀಗ ಇದೇ ಉಪ್ಪು ಸಕ್ಕರೆಯೇ ಜೀವಕ್ಕೆ ಕುತ್ತು ತರುವಂತೆ ಕಾಣಿಸ್ತಿದೆ. ಅತಿಯಾದ ಅಮೃತವೂ ವಿಷ ಅಂತಾರೆ. ಅದರಂತೆಯೇ ಉಪ್ಪು ಹಾಗೂ ಸಕ್ಕರೆ ಬಳಕೆಯೂ ಅತಿಯಾದ್ರೆ ಹೃದಯಾಘಾತಕ್ಕೆ ಕಾರಣವಾಗುತ್ತೆ ಅಂತ ವೈದ್ಯರು ವರದಿ ನೀಡಿದ್ದಾರೆ. ಹಾಗಾದ್ರೆ ವೈದ್ಯರು ನೀಡಿದ ವರದಿಯಲ್ಲೇನಿದೆ ಅಂತ ನೋಡೋದಾದ್ರೆ, ಅತಿಯಾದ ಸಕ್ಕರೆ ಉಪ್ಪು ಸೇವನೆಯಿಂದ ಹೃದಯಕ್ಕೆ ಸಮಸ್ಯೆ ಆಗೋದು ಗ್ಯಾರಂಟಿ. ಯಾಕಂದ್ರೆ ನೈಸರ್ಗಿಕ ವಸ್ತುಗಳಲ್ಲೇ ಮೊದಲೇ ಸೋಡಿಯಂ ಇರುತ್ತೆ. ಅಂಥದ್ರಲ್ಲಿ ನಾವು ಕೂಡ ಅತಿಯಾದ ಸೋಡಿಯಂ ಬಳಸೋದ್ರಿಂದ ನರಗಳು ವೀಕ್ ಆಗಲು ಶುರುವಾಗ್ತವೆ. ಹೃದಯಾಘಾತ ಸಂಭವಿಸೋದಕ್ಕೆ ಒತ್ತಡ ಮಾತ್ರ ಕಾರಣವಲ್ಲ, ಅತಿಯಾದ ಸಿಹಿ ಹಾಗೂ ಉಪ್ಪು ಸೇವನೆಯೂ ಕಾರಣವಾಗುತ್ತೆ. ಬಿಸ್ಕೆಟ್, ಚಿಪ್ಸ್, ಸ್ವೀಟ್ಸ್, ಸಾಸ್ನಂತಹ ತಿನಿಸುಗಳಿಂದ ಅಪಾಯ ಕಟ್ಟಿಟ್ಟ ಬುತ್ತಿ. ಅತಿಯಾದ ಸಕ್ಕರೆ ಉಪ್ಪು ಸೇವನೆಯಿಂದ ಕಾರ್ಡಿಯೋವ್ಯಾಸ್ಕ್ಯುಲರ್ ಅನ್ನೋ ಕಾಯಿಲೆ ಬರೋ ಸಾಧ್ಯತೆ ಹೆಚ್ಚಿದೆ. ಜೊತೆಗೆ ಅತಿಯಾದ ಸಕ್ಕರೆ ಬಳಸೋದ್ರಿಂದ ಫ್ಯಾಟಿ ಲಿವರ್ ಅಪಾಯ ಗ್ಯಾರಂಟಿ. ದೇಹದ ಮೆಟಬಾಲಿಕ್ ಲೆವೆಲ್ ಅನ್ನೇ ಇದು ಸಂಪೂರ್ಣ ಹಾಳು ಮಾಡಿಬಿಡುತ್ತೆ. ನಿತ್ಯ 10% ಕ್ಯಾಲರಿಗಿಂತ ಹೆಚ್ಚು ಸಕ್ಕರೆ ಸೇವಿಸಬಾರದು. ದೇಹಕ್ಕೆ ಉಪ್ಪಿನಂಶ ಅಗತ್ಯ, ಆದರೆ ಅತಿಯಾದ್ರೆ ಜೀವಕ್ಕೆ ಕುತ್ತು ಬರೋದು ಖಾಯಂ. ಹೈ ಸೋಡಿಯಂನಿಂದ ಹೈಪರ್ಟೆನ್ಷನ್, ಹಾರ್ಟ್ ಅಟ್ಯಾಕ್ ಹಾಗೂ ಸ್ಟ್ರೋಕ್ ಸಂಭವಿಸೋ ಸಾಧ್ಯತೆ ಇದೆ ಅಂತ ಆಹಾರ ತಜ್ಞರು ಮಾಹಿತಿ ನೀಡುತ್ತಿದ್ದಾರೆ. ನಾವು ಉಪ್ಪು ಮತ್ತು ಸಕ್ಕರೆನ ಬಳಕೆ ಮಾಡಲೇಬೇಡಿ ಅಂತಾನೆ ಹೇಳ್ತೀವಿ. ಯಾಕೆಂದರೆ ಸಕ್ಕರೆನಲ್ಲಿ ಯಾವುದೇ ಪೌಷ್ಟಿಕಾಂಶ ಇರೋದಿಲ್ಲ. ಕ್ಯಾಲರಿ ಜಾಸ್ತಿ ಆಗಿ ತೂಕ ಏರ್ತಾ ಹೋಗುತ್ತೆ. ಉಪ್ಪಿನಂಶ ರಕ್ತದಲ್ಲಿ ಜಾಸ್ತಿ ಸೇರ್ಪಡೆ ಆಗ್ತಾ ಹೋದ್ರೆ ತಿನ್ನೋದ್ರಲ್ಲಿ ಖಂಡಿತವಾಗಿಯೂ ರಕ್ತದ ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ. ರಕ್ತದ ಒತ್ತಡ ಜಾಸ್ತಿ ಆದ್ರೆ ನಮ್ಮ ಹೃದಯಕ್ಕೂ ಕೂಡ ಅದು ಹಾನಿಕಾರಕ ಆಗಿರುತ್ತೆ. ರಾಜ್ಯದಲ್ಲಿ ನಿಂತಿಲ್ಲ ಹಾರ್ಟ್ ಅಟ್ಯಾಕ್ ಸುನಾಮಿ. ಹಾಸನದಲ್ಲಿ ಯಮನ ಕೇಕೆ, 37ಕ್ಕೇರಿದ ಸಾವಿನ ಸಂಖ್ಯೆ. ಹಾಸನ ಜಿಲ್ಲೆಯಲ್ಲಿ ಗೆದ್ದಿರೋ ಹಾರ್ಟ್ ಅಟ್ಯಾಕ್ ಹೆಮ್ಮಾರಿ ಇಡೀ ಜಿಲ್ಲೆ ಜನರನ್ನೇ ಕಂಗೆಡಿಸಿದೆ. ಮೇಲಿಂದ ಮೇಲೆ ಜನರ ಜೀವ ಹೋಗ್ತಾ ಇದ್ರು, ಯಮನ ರಣಕೇಕೆ ಮಾತ್ರ ನಿಂತಿಲ್ಲ. ಹಾಸನ ಜಿಲ್ಲೆಯಲ್ಲಿ ಇವತ್ತು ಕೂಡ ಹೃದಯಾಘಾತಕ್ಕೆ ವ್ಯಕ್ತಿಯೊಬ್ಬರು ಬಲಿಯಾಗಿದ್ದಾರೆ. ಹೊಳೆನರಸೀಪುರ ತಾಲೂಕಿನ ಕೊಂಗಲಬೀಡು ಗ್ರಾಮದ ಆನಂದ್ ಅನ್ನೋರು ನಿನ್ನೆವರೆಗೂ ಚೆನ್ನಾಗಿಯೇ ಇದ್ರು. ರಾತ್ರಿ ಊಟ ಮಾಡಿ ಮಲಗಿದವರಿಗೆ ರಾತ್ರಿ 4 ಗಂಟೆ ಸುಮಾರಿಗೆ ಎದೆ ನೋವು ಕಾಣಿಸಿಕೊಂಡಿದೆ. ಹೀಗಾಗಿ ಆಸ್ಪತ್ರೆಗೆ ಹೋಗೋದಕ್ಕೆ ರೆಡಿ ಆಗುವಷ್ಟರಲ್ಲಿ ಪ್ರಾಣಪಕ್ಷಿ ಹಾರಿ ಹೋಗಿದೆ. ಇದರೊಂದಿಗೆ ಕಳೆದ 1.5 ತಿಂಗಳಲ್ಲೇ ಹಾಸನ ಜಿಲ್ಲೆಯಲ್ಲಿ 37 ಮಂದಿ ಹೃದಯಾಘಾತಕ್ಕೆ ಬಲಿಯಾದಂತಾಗಿದೆ. ಹಾಸನದಲ್ಲಿ ಮೇಲಿಂದ ಮೇಲೆ ಹೃದಯಾಘಾತ ಸಂಭವಿಸ್ತಾ ಇರೋದ್ರಿಂದ ಉಸ್ತುವಾರಿ ಸಚಿವ ರಾಜಣ್ಣ ಆರೋಗ್ಯಾಧಿಕಾರಿಗಳ ಜೊತೆ ಮಹತ್ವದ ಸಭೆ ನಡೆಸಿದ್ರು. ಈ ವೇಳೆ ಮಾತನಾಡಿದ ರಾಜಣ್ಣ, ಯುವ ವಯಸ್ಸಿನವರು ಸಾವಿಗೀಡಾಗ್ತಾ ಇರೋದು ಬೇಜಾರಿನ ಸಂಗತಿ. ಸರ್ಕಾರ ಕೂಡ ಈ ಬಗ್ಗೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳುತ್ತಿದೆ. ಶಾಲಾ ಮಕ್ಕಳಿಗೆ ತಪಾಸಣೆ ನಡೆಸಲು ಸೂಚನೆ ನೀಡಿದ್ದೇನೆ ಅಂದ್ರು. ಹಾಸನ ಜಿಲ್ಲೆನಲ್ಲಿ ನಾವು ಈಗಾಗಲೇ ಮಕ್ಕಳಿಗೆ ತಪಾಸಣೆ ಮಾಡಿಸ್ತಕ್ಕಂಥದ್ದು ಕಡ್ಡಾಯ ಮಾಡಿ 15 ದಿವಸದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರೈಮರಿ ಶಾಲೆಯಿಂದ ಹಿಡಿದು ಹೈಸ್ಕೂಲ್ ವರೆಗೆ ಎಲ್ಲ ಮಕ್ಕಳಿಗೂ ಕೂಡ ಕಡ್ಡಾಯವಾಗಿ ತಪಾಸಣೆ ಮಾಡಿಸೋ ಜೊತೆಗೆ ವಿಶೇಷವಾಗಿ ಕಾರ್ಡಿಯಾಲಜಿ ಅವರು ಕೂಡ ಅದನ್ನ ಒಂದು ಸೇರಿಸಿ ಮಾಡೋ ರೀತಿ ಅವರು ಮಾಡಬೇಕು ಅಂತ ಹೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಹಾಸನ ಮಾತ್ರವಲ್ಲ, ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಿವೆ. ಇವತ್ತು ಒಂದೇ ದಿನ 2 ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಮೂಡಿಗೆರೆ ತಾಲೂಕಿನ ಬೆಳಗೋಡು ಗ್ರಾಮದ ಮೀನಾಕ್ಷಿ ಅನ್ನೋರು ತೀವ್ರ ಜ್ವರದಿಂದ ಬಳಲ್ತಾ ಇದ್ರು. ಹೀಗಾಗಿ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿರುವಾಗಲೇ ದಾರಿ ಮಧ್ಯದಲ್ಲೇ ಹೃದಯಾಘಾತಕ್ಕೆ ಕೊನೆಯುಸಿರೆಳೆದಿದ್ದಾರೆ. ಇನ್ನು ಬಿ ಹೊಸಳ್ಳಿ ಗ್ರಾಮದ 75 ವರ್ಷದ ಸುಮಿತ್ರೇಗೌಡ ಅನ್ನೋರು ಸಹ ಮನೆಯಲ್ಲೇ ಕುಸಿದು ಬಿದ್ದು ಪ್ರಾಣ ಬಿಟ್ಟಿದ್ದಾರೆ.
ಪಶ್ಚಿಮ ಬಂಗಾಳದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಗ್ರಾಮದ ಯೋಧ ಗಂಗಾಧರಪ್ಪ ಹೃದಯಾಘಾತದಿಂದ ಪ್ರಾಣ ಬಿಟ್ಟಿದ್ದಾರೆ. 30 ವರ್ಷಗಳಿಂದ ಐಟಿಬಿಪಿ ಯೋಧನಾಗಿ ಸೇವೆ ಸಲ್ಲಿಸುತ್ತಿದ್ದ ಗಂಗಾಧರಪ್ಪ ನಿನ್ನೆ ರಾತ್ರಿ ಮನೆಯವರಿಗೆ ಫೋನ್ ಮಾಡಿದ್ರಂತೆ. ನಂತರ ಮಲಗಿದವರು ಬೆಳಗಾಗೋದ್ರೊಳಗೆ ಉಸಿರು ನಿಲ್ಲಿಸಿದ್ದಾರೆ. ಹೀಗಾಗಿ ವಿಮಾನದ ಮೂಲಕ ಮೃತದೇಹ ತರಲಾಗಿದ್ದು, ಹುಟ್ಟೂರಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಯಾದಗಿರಿ ತಾಲೂಕಿನ ಶೆಟ್ಟಿಗೇರ ಗ್ರಾಮದಲ್ಲೂ ಹೃದಯಾಘಾತಕ್ಕೆ ಜೀವವೊಂದು ಹೋಗಿದೆ. ಮೊಹರಂ ಹಬ್ಬದ ಸಂಭ್ರಮದಲ್ಲಿಯೇ 44 ವರ್ಷದ ಹಳೆಪ್ಪ ಪೂಜಾರಿ ಅನ್ನೋರು ಪ್ರಾಣ ಬಿಟ್ಟಿದ್ದಾರೆ. ಅಲಾಗಿ ದೇವರ ಸೇವಕರಾಗಿದ್ದ ಹಳೆಪ್ಪ ಪೂಜಾರಿಗೆ ಇದ್ದಕ್ಕಿದ್ದಂತೆ ಎದೆ ನೋವು ಕಾಣಿಸಿಕೊಂಡಿದೆ. ಹೀಗಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದ್ರೊಳಗೆ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಚಾಮರಾಜನಗರದಲ್ಲಿ ಹೃದಯಾಘಾತಕ್ಕೆ ಮತ್ತೊಂದು ಬಲಿಯಾಗಿದೆ. ರಾಮಸಮುದ್ರ ಹೌಸಿಂಗ್ ಬೋರ್ಡ್ ಕಾಲೋನಿ ನಿವಾಸಿ ಶಿವಕುಮಾರ್ ಅನ್ನೋರು ಹೃದಯಾಘಾತದಿಂದ ಪ್ರಾಣ ಬಿಟ್ಟಿದ್ದಾರೆ. ಮನೆಯಲ್ಲಿದ್ದಾಗಲೇ ಕುಸಿದು ಬಿದ್ದು ಶಿವಕುಮಾರ್ ಮತ್ತೆ ಮೇಲೇಳಲೇ ಇಲ್ಲ. ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸೋದ್ರೊಳಗೆ ಪ್ರಾಣ ಪಕ್ಷಿಯೇ ಹಾರಿ ಹೋಗಿತ್ತು. ಒಟ್ನಲ್ಲಿ ದಿನದಿಂದ ದಿನಕ್ಕೆ ಹಾರ್ಟ್ ಅಟ್ಯಾಕ್ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದ್ದು, ಜನ ಎಚ್ಚೆತ್ತುಕೊಳ್ಳದಿದ್ರೆ ಪ್ರಾಣಕ್ಕೆ ಸಂಚಕಾರ ಬರೋದ್ರಲ್ಲಿ ಅನುಮಾನವಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಅದು ಹೇಳಿ ಕೇಳಿ ಮೊದಲೇ ಸೂಕ್ಷ್ಮ ಪ್ರದೇಶ, ಆದರೆ ಇತ್ತೀಚೆಗೆ ಅಲ್ಲಿನ ಜನ ತುಂಬಾನೇ ಶಾಂತವಾಗಿದ್ರು. ಆದರೆ ಕೆಲ ಕಿಡಿಗೇಡಿಗಳು ಮಾಡಿದ ದುಷ್ಕೃತ್ಯಕ್ಕೆ ಮತ್ತೆ ಬೆಂಕಿ ಬಿರುಗಾಳಿ ಬೀಸೋ ಹಾಗೆ ಕಾಣಿಸ್ತಿದೆ. ರಾಗಿಗುಡ್ಡ ರಹಸ್ಯದ ಕಂಪ್ಲೀಟ್ ರಿಪೋರ್ಟ್ ಎಲ್ಲಿದೆ ನೋಡಿ. ನಾಗಪ್ಪ ದೇವರಿಗೆ ಚರಂಡಿ ಒಳಗೆ ಹಾಕಿದ್ರು ಸರ್. ಹಾಕಿದ್ಮೇಲೆ ಗಣಪತಿಗೆ ಬೂಟಿನ ಕಾಲಾಗಿ ಎಲ್ಲ ಜಾಡ್ಸೋದ್ರು. ಇದೊಂದು ನೋಡಿದ್ರೆ ಬಹಳ ದುಃಖ ಮತ್ತೆ ಶೋಚನೀಯ ಸಂಗತಿ. ಯಾರು ತಪ್ಪಿತಸ್ಥರು ಅವ್ರ ಬಗ್ಗೆ ಉಗ್ರವಾದ ಕ್ರಮ ತಗೋಬೇಕು. ಏನೇ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಇದೆ ನಮ್ಮನ್ನು ಬಚಾಯಿಸುತ್ತೆ ಅಂತಕ್ಕಂಥ ಧೈರ್ಯ ಏನಿದೆಯಲ್ಲ ಅವರಿಗೆ, ಇಂಥ ದುಸ್ಸಾಹಸಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಗಣಪ ನಾಗರಕಲ್ಲಿಗೆ ಕಾಲಿಂದ ಒದ್ದು ವಿಕೃತಿ, ಕಿಡಿಗೇಡಿಗಳ ಅಟ್ಟಹಾಸ, ಮೂವರ ಕೈಗೆ ಕೋಳ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕೋಮು ಸಂಘರ್ಷಗಳು ಹೊಸತೇನಲ್ಲ. ಹಬ್ಬ ಹರಿದಿನ ಬಂದ್ರೆ ಯಾವುದಾದ್ರೂ ಹೆಣ ಉರುಳಿದ್ರೆ ಕೋಮು ಸಂಘರ್ಷದ ಕಿಚ್ಚು ಧಗಧಗಿಸಿ ಹೋಗುತ್ತೆ. ಅದರಲ್ಲೂ ಕೋಮು ಸಂಘರ್ಷದಿಂದಲೇ ಸದ್ದು ಮಾಡ್ತಿದ್ದ ರಾಗಿಗುಡ್ಡದಲ್ಲಿ ಇತ್ತೀಚೆಗೆ ಶಾಂತಿ ನೆಲೆಸಿತ್ತು. ಹೊಡಿ ಬಡಿ ಜೊತೆಗೆ ರಕ್ತದೋಕುಳಿಯೂ ಕಮ್ಮಿ ಆಗಿತ್ತು. ಆದ್ರೀಗ ಇದೇ ರಾಗಿಗುಡ್ಡದಲ್ಲಿ ಕೆಲವು ಕಿಡಿಗೇಡಿಗಳು ಬೆಂಕಿ ಹಚ್ಚೋ ಕೆಲಸ ಮಾಡಿದ್ದಾರೆ. ಹಿಂದೂಗಳ ಪವಿತ್ರ ದೇವರಾದ ಗಣಪತಿ ಹಾಗೂ ನಾಗರಕಲ್ಲನ್ನ ಕಾಲಿನಿಂದ ಒದ್ದು ಕೆಡವಿ ಚರಂಡಿಗೆ ಬಿಸಾಡ್ ಹೋಗಿದ್ದಾರೆ. ಇದು ಇಡೀ ರಾಗಿಗುಡ್ಡದ ಶಾಂತಿಯನ್ನೇ ಕದಡುವಂತೆ ಮಾಡಿದೆ. ನಿನ್ನೆ ರಾತ್ರಿ ರಾಗಿಗುಡ್ಡದ ಸಮೀಪದ ಬಂಗಾರಪ್ಪ ಬಡಾವಣೆಯಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿತ್ತು. ಇದೇ ದೇವರ ಗುಡಿಯ ಮುಂದೆ ಅನ್ಯ ಕೋಮಿನವರು ಮನೆ ಕಟ್ತಿದ್ದಾರಂತೆ. ಹೀಗಾಗಿನೇ ನಮ್ಮ ಮನೆ ಮುಂದೆ ಈ ದೇವರ ವಿಗ್ರಹಗಳು ಇರಬೇಕಾ ಅಂತ ಚರಂಡಿಗೆ ಗೆಸದ್ ಹೋಗಿದ್ರಂತೆ. ಈ ವಿಷಯ ದೊಡ್ಡದಾಗ್ತಿದ್ದಂತೆ ರಾಗಿಗುಡ್ಡದಲ್ಲಿ ಕಾಡ್ಗಿಚ್ಚು ಏಳೋದಕ್ಕೆ ಶುರುವಾಗಿತ್ತು. ಸ್ಥಳಕ್ಕೆ ಬಂದ ಮಾಜಿ ಶಾಸಕ ಕೆಎಸ್ ಈಶ್ವರಪ್ಪ ಅಕ್ರಮವಾಗಿ ಕಟ್ಟಡ ನಿರ್ಮಿಸುತ್ತಿರುವುದನ್ನ ಮೊದಲು ತೆರವು ಮಾಡಿ ಅಂತ ಪಾಲಿಕೆ ಆಯುಕ್ತರಿಗೆ 1 ದಿನ ಗಡುವು ಕೊಟ್ಟಿದ್ದಾರೆ. ಇನ್ನು ಇದೇ ವಿಷಯವಾಗಿ ಮಾತನಾಡಿದ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡ್ತಿರೋದೇ ಗಲಾಟೆಗೆ ಮುಖ್ಯ ಕಾರಣ ಅಂತ ಕಿಡಿಕಾರಿದ್ರು. ಡಾಕ್ಟರ್ ಪರಮೇಶ್ವರ್ ಇರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಶಿವಮೊಗ್ಗಕ್ಕೆ ಬಂದು ಇಲ್ಲಿ ನೋಡಿ ಯಾರು ತಪ್ಪಿತಸ್ಥರು ಅವ್ರ ಬಗ್ಗೆ ಉಗ್ರವಾದ ಕ್ರಮ ತಗೋಬೇಕು. ಆ ಬೂಟ್ ಕಾಲಲ್ಲಿ ಒದಿಯಂತ ಬಗ್ಗೆ ಈ ತಾಯಿ ಹೆಸರೇನಮ್ಮ ಜಯಮ್ಮ ಕೇಳಿದ್ರೆ, ನೀನ್ ಯಾವಳೆ, ತನ್ನ ಹೆಂಡತಿಗೂ ಹಿಂಗೆ ಹೇಳಲ್ಲ. ಆ ರೀತಿ ಏಕವಚನದಲ್ಲಿ ಅಪಮಾನ ಮಾಡಿದ್ದಾರೆ ಹಿಂದೂ ಹೆಣ್ಮಗಳನ್ನ. ಈ ಸರ್ಕಾರದ ಅಲ್ಪಸಂಖ್ಯಾತರ ಓಲೈಕೆ ಒಂದು ರಾಜಕಾರಣ. ಏನ್ ಮಾಡಿದ್ರು ಕೂಡ, ಏನೇ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಇದೆ ನಮ್ಮನ್ನು ಬಚಾಯಿಸುತ್ತೆ ಅಂತಕ್ಕಂಥ ಧೈರ್ಯ ಏನಿದೆಯಲ್ಲ ಅವರಿಗೆ, ಅದು ಇಂಥ ದುಸ್ಸಾಹಸಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಕಮಲ ನಾಯಕರು ಸ್ಥಳಕ್ಕೆ ಬರ್ತಿದ್ದಂತೆ ಸ್ಥಳೀಯ ಮಹಿಳೆಯರು ಗೋಳಾಡಿದ್ದಾರೆ. ಬಹಳ ಕಷ್ಟಪಟ್ಟು ದೇವಸ್ಥಾನ ಮಾಡಿದ್ವಿ, ನಾವು ಪೂಜೆ ಮಾಡುವ ವಿಗ್ರಹಕ್ಕೆ ಕಾಲಿನಿಂದ ಒದ್ದಿದ್ದಾರೆ ಅಂತ ಕಣ್ಣೀರನ್ನ ಹಾಕಿದ್ರು. 3 ಜನನೂ ಇದ್ರು. ಅವರು ಏಕ್ ಸಮ ಬಂದು ದೇವಸ್ಥಾನ ಹತ್ರ ನಿಂತ್ಕೊಂಡ್ರು.
ಯಾಕಣ್ಣ ಇಲ್ಲಿ ಬಂದು ನಿಂತ್ಕೊಂಡಿದ್ರಿ ಅಂತ ಕೇಳಿದ್ರೆ ಏನೇ ನಿಂದು ನಮ್ಮ ಬಿಲ್ಡಿಂಗ್ ಎದುರಿಗೆ ನಿಮ್ ದೇವಸ್ಥಾನ ಇರ್ಬೇಕಾ, ನಿಮ್ ದೇವ್ರು ಇರ್ಬೇಕಾ ಅಂತ ನಾಗಪ್ಪ ದೇವರಿಗೆ ಚರಂಡಿ ಒಳಗೆ ಹಾಕಿದ್ರಿ ಸರ್. ಹಾಕಿದ್ಮೇಲೆ ಗಣಪತಿಗೆ ಬೂಟಿನ ಕಾಲಾಗಿ ಎಲ್ಲ ಜಾಡ್ಸೋದ್ರಿ ಸರ್. ಅವಾಗ ನಮಗೆ ತುಂಬಾ ದುಃಖ ಬಂದ್ಬಿಡ್ತು. ಎಲ್ಲರೂ ಹೆಣ್ಮಕ್ಳು ಸೇರಿ ಬೆನ್ನ ಹತ್ತಿದ್ರೆ ಹಿಂಗ್ ತಿರುಗಿ ನೋಡ್ದಲೆ ಬೇಲಿ ಹಾರಿ ಹಂಗೆ ಬೈಕ್ನಾಗ ಹೋಗ್ಬಿಟ್ರು. ತನಿಖೆ ಚುರುಕುಗೊಳಿಸಿರುವಂತಹ ಪೊಲೀಸರು 3 ಅರೆಸ್ಟ್ ಮಾಡಿದ್ದಾರೆ. ರಾಗಿ ಗುಡ್ಡದ ಪರಿಸ್ಥಿತಿ ಸದ್ಯ ಬೂದಿ ಮುಚ್ಚಿದ ಕೆಂಡದಂತಾಗಿದ್ದು ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಒಟ್ನಲ್ಲಿ ಶಾಂತವಾಗಿದ್ದ ಶಿವಮೊಗ್ಗದಲ್ಲಿ ಕೆಲ ಕಿಡಿಗೇಡಿಗಳು ಮಾಡೋ ದುಷ್ಕೃತ್ಯ ಪದೇ ಪದೇ ಬೆಂಕಿ ಹಚ್ಚುವಂತೆ ಮಾಡ್ತಿರೋದು ಸುಳ್ಳಲ್ಲ. ವಿನಯ್ ಪುರದಾಳ್, ನ್ಯೂಸ್ 18 ಶಿವಮೊಗ್ಗ. ಇಡೀ ಕರುನಾಡಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬೇರಿತಾ ಇದ್ದಾನೆ. ಊರೂರಲ್ಲೂ ನೆರೆ ನರಕ ಶುರುವಾಗಿದೆ. ಆದರೆ ಅದೊಂದು ಊರಲ್ಲಿ ಮಾತ್ರ ಹನಿ ಮಳೆಯಾಗ್ತಿಲ್ಲ. ಕೆರೆ ಕಟ್ಟೆಗಳೆಲ್ಲ ಒಣಗಿ ಹೋಗಿದ್ದು ಕುಡಿಯೋ ನೀರಿಗೂ ಹಾಹಾಕಾರ ಎದ್ದಿದೆ. ಕರುನಾಡಲ್ಲಿ ಮಾಯದಂತ ಮಳೆ ಸುರಿಯೋದಕ್ಕೆ ಶುರುವಾಗಿದೆ. 2 ತಿಂಗಳಿಂದ ಒಂದೇ ಒಂದು ದಿನವೂ ರೆಸ್ಟ್ ಕೊಡದಂತೆ ವರುಣದೇವ ಅಬ್ಬರಿಸಿ ಬೊಬ್ಬರಿಯುತ್ತಿದ್ದಾನೆ. ಮಲೆನಾಡು ಚಿಕ್ಕಮಗಳೂರಲ್ಲಂತೂ ಮಹಾಮಳೆಯ ಅವಾಂತರಗಳು ಹೇಳತೀರದಂತಾಗಿದೆ. ಊರೂರೇ ಮುಳುಗೆದ್ರೂ ಕೂಡ ಮಳೆಯ ರೌದ್ರಾವತಾರ ಮಾತ್ರ ನಿಲ್ತಾ ಇಲ್ಲ. ಆದ್ರೆ ಬೀದರ್ ಜಿಲ್ಲೆಯ ಅದೊಂದು ಊರಲ್ಲಿ ಮಾತ್ರ ಹನಿ ಮಳೆಯಾಗ್ತಾ ಇಲ್ಲ. ಅರ್ಧ ಮಳೆಗಾಲ ಮುಗಿದ್ರೂ ಕೆರೆ ಕಟ್ಟೆಗಳಲ್ಲಿ ಹನಿ ನೀರಿಲ್ಲ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗ್ತಿದೆ. ನದಿ ಹಳ್ಳ ಕೊಳ್ಳಗಳೆಲ್ಲ ಉಕ್ಕಿ ಹರಿತಿದ್ದು ನೂರಾರು ಜನರ ಬದುಕು ಬೀದಿಗೆ ಬಿದ್ದಿದೆ. ಕೊಪ್ಪ ತಾಲೂಕಿನ ಬಿಲ್ಗದೆ ಗ್ರಾಮದಲ್ಲಿ ರಾಜಮ್ಮ ಅನ್ನೋರ ಮನೆ ಗೋಡೆ ಕುಸಿದು ಬಿದ್ದಿದ್ದು ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಮನೆಯ ಒಂದು ಭಾಗದ ಗೋಡೆ ಸಂಪೂರ್ಣ ನೆಲ ಕಚ್ಚಿದ್ದು ಗೋಡೆ ಕುಸಿಯುವ ಶಬ್ದ ಬರ್ತಿದ್ದಂತೆ ಮನೆಯಲ್ಲಿದ್ದವರು ಹೊರಗೆ ಓಡಿ ಬಂದು ಪ್ರಾಣ ಉಳಿಸಿಕೊಂಡಿದ್ದಾರೆ. ಚಿಕ್ಕಮಗಳೂರು ಹಾಗೂ ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗ್ತಿರುವುದರಿಂದ ದಾವಣಗೆರೆಯಲ್ಲಿ ಹರಿಯೋ ತುಂಗಭದ್ರಾ ನದಿ ಮೈದುಂಬಿ ಹರಿತಿದೆ. ತುಂಗಭದ್ರಾ ನದಿಯಿಂದ 80,000 ಕ್ಯೂಸೆಕ್ಸ್ ನೀರು ಹೊರ ಹೋಗ್ತಿದ್ದು ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯ ಸಂದೇಶ ನೀಡಲಾಗುತ್ತಿದೆ. ಎಸ್ಡಿಆರ್ಎಫ್ ಹಾಗೂ ಎನ್ಡಿಆರ್ಎಫ್ ಸದಾ ಸಿದ್ಧವಾಗಿರುವಂತೆ ಜಿಲ್ಲಾಧಿಕಾರಿ ಗಂಗಾಧರ್ ಸ್ವಾಮಿ ಸೂಚನೆ ನೀಡಿದ್ದಾರೆ. ಬೀದರ್ನಲ್ಲಿ ಮಳೆರಾಯ ಸೃಷ್ಟಿಸಿರೋ ಅವಾಂತರಗಳು ಒಂದೆರಡಲ್ಲ. ಬಿಟ್ಟು ಬಿಡದೆ ಸುರಿತಿರೋ ಮಳೆಯಿಂದಾಗಿ ರಸ್ತೆಗಳೆಲ್ಲ ಕೆಸರು ಗದ್ದೆಗಳಾಗಿವೆ. ಜನ ಓಡಾಡೋದಕ್ಕೂ ಆಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಮಕ್ಕಳೆಲ್ಲ ಸೇರ್ಕೊಂಡು ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜಕಾರಣಿಗಳು ಓಟ್ ಬೇಕಾದ್ರೆ ನಮ್ಮನೆಗೆ ಬರ್ತಾರೆ, ರೋಡ್ ಸಮಸ್ಯೆ ಅಂದಾಗ 5 ವರ್ಷದವರೆಗೂ ನಮ್ಮನೆ ಕಡೆ ಬರಲ್ಲ ಅಂತ ವಿಡಿಯೋ ಮಾಡಿ ವಾಗ್ದಾಳಿ ನಡೆಸಿದ್ದಾರೆ. ಇದು ನಮ್ಮ ಏರಿಯಾ, ಮಳಿ ಬಿದ್ದು ಎಷ್ಟು ಗಲೀಜ್ ನೀರ್ ನಿಂತ ನೋಡ್ರಿ. ಇದು ನಮ್ಮ ಏರಿಯಾದಷ್ಟೇ ಸಮಸ್ಯೆ ಇಲ್ಲ, ಬೀದರ್ದಾಗ ಎಲ್ಲ ಏರಿಯಾದ ಇದೇ ಸಮಸ್ಯೆ ಅದ. ಕಳೆದ 2-3 ದಿನಗಳಿಂದ ವರುಣದೇವ ಕೊಂಚ ರೆಸ್ಟ್ ಕೊಟ್ಟಿದ್ದ. ಹೀಗಾಗಿ ಜನ ಕೂಡ ನಿಧಾನಕ್ಕೆ ಸುಧಾರಿಸಿಕೊಳ್ತಿದ್ರು. ಆದ್ರೆ ಅಷ್ಟರಲ್ಲಾಗಲೇ ಹವಾಮಾನ ಇಲಾಖೆ ಮಹಾಮಳೆಯ ಮುನ್ಸೂಚನೆ ನೀಡಿದೆ. 2 ದಿನ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ ಅಂತ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಅದರಲ್ಲೂ ಕರಾವಳಿ ಜಿಲ್ಲೆಗಳಾದ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ಅಂತ ಮುನ್ನೆಚ್ಚರಿಕೆ ನೀಡಿದ್ದಾರೆ. ರಾಜ್ಯದೆಲ್ಲೆಡೆ ಮಳೆ ಅಬ್ಬರಿಸುತ್ತಿದ್ರೂ ಈ ಊರಲ್ಲಿಲ್ಲ ಮಳೆ. ಬತ್ತಿದ ಕೆರೆ, ಹನಿ ನೀರಿಗೂ ಶುರುವಾಗಿದೆ ಹಾಹಾಕಾರ. ಗದಗ ತಾಲೂಕಿನ ತಿಮ್ಮಾಪುರ ಜನರ ಸ್ಥಿತಿ ಆ ದೇವರಿಗೆ ಪ್ರೀತಿ ಎನ್ನುವಂತಾಗಿದೆ. ಇಡೀ ಕರುನಾಡಲ್ಲಿ ಮಳೆ ಅಬ್ಬರಿಸ್ತಾ ಇದ್ರೂ ಈ ಊರಲ್ಲಿ ಮಾತ್ರ ಮಳೆಯೇ ಆಗ್ತಿಲ್ಲ. ಅದ್ಯಾಕೆ ವರುಣದೇವ ಮುನಿಸಿಕೊಂಡಿದ್ದಾನೋ ಗೊತ್ತಿಲ್ಲ. ಕೆರೆ ಕಟ್ಟೆಗಳೆಲ್ಲ ಒಣಗಿ ಹೋಗಿದ್ದು ಹನಿ ನೀರಿಗೂ ಜನ ಪರದಾಡುವಂತಾಗಿದೆ. 1200 ಮನೆಗಳಿರೋ ಊರಲ್ಲಿ 15ರಿಂದ 20 ದಿನಕ್ಕೊಮ್ಮೆ ಕುಡಿಯೋ ನೀರು ಬರ್ತಿದ್ಯಂತೆ. ತಿಮ್ಮಾಪುರದಲ್ಲಿ ಕೆರೆಗಳೆಲ್ಲ ಒಣಗಿ ನಿಂತಿವೆ. ತುಂಗಾಭದ್ರಾ ಜಲಾಶಯದಿಂದ ನೀರು ಹರಿಸಬೇಕಿದ್ದ ಅಧಿಕಾರಿಗಳು ಇವರತ್ತ ಕಣ್ಣೆತ್ತಿ ನೋಡ್ತಾ ಇಲ್ಲ. ಹೀಗಾಗಿ ಇಡೀ ಊರಲ್ಲಿ ಬರದ ಛಾಯೆ ಆವರಿಸಿದೆ. 5,000 ಜನರಿರೋ ಈ ಊರಿಗೆ ತುಂಗಭದ್ರಾ ನದಿಯ ಮೂಲಕ ಬಹು ಗ್ರಾಮ ಕುಡಿಯುವ ನೀರಿನ ಯೋಜನೆಯಡಿ ನೀರು ಪೂರೈಕೆ ಮಾಡಲಾಗ್ತಿದೆ. ಈ ಬಾರಿ ಭಾರಿ ಮಳೆಯಾಗ್ತಾ ಇರೋದ್ರಿಂದ ತುಂಗಭದ್ರಾ ನದಿ ಉಕ್ಕಿ ಹರಿಯುತ್ತಿದೆ. ಆದರೆ ಈ ಊರಿನವರಿಗೆ ಮಾತ್ರ ಸಮರ್ಪಕವಾಗಿ ಕುಡಿಯುವ ನೀರಿನ ಪೂರೈಕೆ ವ್ಯವಸ್ಥೆ ಮಾಡಿಲ್ಲ. ಈ ಬಗ್ಗೆ ಹಲವು ಬಾರಿ ಪಿಡಿಒ ಗಮನಕ್ಕೆ ತಂದರೂ ಕ್ಯಾರೆ ಎಂದಿಲ್ವಂತೆ. ಹೀಗಾಗಿ ಸಿಟ್ಟಿಗೆದ್ದ ಮಹಿಳೆಯರು ಗ್ರಾಮ ಪಂಚಾಯತಿಗೆ ಮುತ್ತಿಗೆ ಹಾಕಿದ್ದಾರೆ.
ಒಂದಿನ ಬಿಡಲ್ಲ, ಒಂದಿನ ಬಿಡಲ್ಲ. ಆಮೇಲಿಂದ 15 ರೂಪಾಯಿ ತಿಂಗಳಿಗೆ ಬಿಟ್ರೆ 2 ಕೊಡ 3 ಕೊಡ ಬರ್ತಾವ, ಅವ್ರಿಗೆ ಸಾಕಾಗ್ತಾವ ನೀರು, ಅವ್ರಿಗೆ salaಗಿಲ್ಲ. ಆದ್ರೆ ನಮ್ಮಂತ ಲಳ ಇಲ್ದಲ್ಗೆ ಏನಿದ್ದಾರೆ ಇಲ್ಲಿಂದ ಕೊಡ್ತಾರೆ, ನೀರು ಕೊಡೋದಿಲ್ಲ. ಆಮೇಲೆ ನಮ್ಗೆ ಕಾಲಿಟ್ರಿ ಒಬ್ಬಕ್ಕೆ ಎಲ್ಲ ಇರಲ್ಲ, ನೀರು ಬರಕ ದೊಡ್ಡ ಸಮಸ್ಯೆ ಆಗ್ಬಿಟ್ಟೈತಿ. ಅದಕ್ಕೆ ಚರ್ಗಿ ತಗೊಂಡೋಗೋ ಸಮಸ್ಯೆ, ನೀರು ತರೋಕ್ಕೂ ಸಮಸ್ಯೆ, ಮತ್ತೆ ತರೋಕ್ಕೂ ಸಮಸ್ಯೆ. ಮತ್ತೆ ನೀರು ನಮ್ಮ ಯಾವಾಗ ತಪ್ಪಲ್ಲ. ನಮ್ಮೂರಾಗ ಕೆರೆಯಾಗ ನಮ್ಗ ಕಾಲಿನ ಸಮಸ್ಯೆ ಐತಿ, ನೀರ್ ಭಯಂಕರ ತ್ರಾಸ. 2 ತಿಂಗಳಾದ ಒಂದು ಚರ ನೀರ್ ಬರೋಲ್ಲ, ನೀರ್ ಬಂದ್ರು ಒಬ್ರಿಗೆ ಬರಲ್ಲ. ಇದ್ರಂಗಾದ್ರೆ ನಮ್ ಪರಿಸ್ಥಿತಿ ಹೆಂಗ ಹೇಳಿ? ಕುಡಿಯಕ್ಕೆ ಒಂದ್ ಬೋರ್ ಇಲ್ಲ, ಒಂದ್ ಕೆರೆಯಾಗಿಲ್ಲ, ಮಳಿ ನೋಡಿದ್ರವರೆಗೆ ಆದ್ರೂ ಮಳಿ ಇಲ್ಲ. ನಮ್ಗ ಕುಡಿಯಕ್ ಹೋಗಿ ಕುಡ್ಕೊಂಡ್ ಬಂದ ಕೆರೆ ನೀರಿಲ್ಲ. ಎಲ್ಲಾರ ಬೇರೆ ಹಳ್ಳಿ ಇದೆ ಹೊಲ್ದಾಗ ಹೋಗೇ ತರ್ಬೇಕು. ಗಾಡಿ ಇದ್ದವ್ರು ತರ್ತಾರ, ಗಾಡಿ ಇಲ್ಲವ್ರು ಏನ್ ತರಕಾಗತ್ತ ನೀರು? ಒಟ್ಟಲ್ಲಿ ಇಡೀ ರಾಜ್ಯವೇ ಮಹಾಮಳೆಗೆ ಮುಳುಗೆಳ್ತಿದ್ರು, ಈ ಊರಲ್ಲಿ ಮಾತ್ರ ಭೀಕರ ಬರ ಆವರಿಸಿದೆ. ಮಳೆಗಾಲದಲ್ಲೂ ಹನಿ ನೀರಿಗಾಗಿ ಪರದಾಡ್ತಿರೋರ ಕಡೆ ಸರ್ಕಾರ ಗಮನ ಹರಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.